ವಿವಾದಾತ್ಮಕ ಪೋಸ್ಟ್ ಉದಯಗಿರಿ ಉದ್ವಿಗ್ನ. ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್. ಕಲ್ಲು ತೂರಾಟಕ್ಕೂ ಮುನ್ನ ಮೌಲ್ವಿ ಪ್ರಚೋದನಕಾರಿ ಭಾಷಣದ ಬಳಿಕ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ನಡೆಸಲಾಗಿದೆ. ವಿವಾದಾತ್ಮಕ ಪೋಸ್ಟ್ ಉದಯಗಿರಿ ಉದ್ವಿಗ್ನ ಆಗಿರೋದು. ಇನ್ನು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟಕ್ಕೂ ಮುನ್ನ ಮೌಲ್ವಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿರೋದು. ಭಾಷಣದ ಬಳಿಕ ಮುಸ್ಲಿಂ ಯುವಕರಿಂದ ಈ ಕಲ್ಲು ತೂರಾಟ ನಡೆದಿದೆ. ನಮ್ಮ ಅಲ್ಲಾ ದೇವರು ಜಾತಿಗೋಸ್ಕರ ಪ್ರಾಣವನ್ನು ನಾವು ಪಣಕ್ಕಿಡ್ತೀವಿ, ಮುಸ್ಲಿಮರನ್ನೇ ಗುರಿಯಾಗಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಮೌಲ್ವಿ ಹೇಳಿರೋದು. ನಮ್ಮ ದೇವರಿಗೋಸ್ಕರ ನಾವು ತಲೆ ಕತ್ತರಿಸಿ ಇಡೋಕ್ಕೂ ಸಹ ನಾವು ಸಿದ್ಧರಿದ್ದೇವೆ, ನಮ್ಮ ಮಕ್ಕಳ ಕತ್ತನ್ನ ಕತ್ತರಿಸಲು ಸಹ ನಾವು ಸಿದ್ಧರಿದ್ದೇವೆ ಅಂತ ಈ ರೀತಿ ಒಂದು ಪ್ರಚೋದನಾತ್ಮಕ ಭಾಷಣವನ್ನ ಮಾಡಿರೋದು ಈ ಮೌಲ್ವಿ. ಇದರಿಂದಲೇ ಈ ವಿವಾದ ಈ ಹಂತಕ್ಕೆ ಹೋಗಿದೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ವಿವಾದಾತ್ಮಕ ಪೋಸ್ಟ್ ಹಿನ್ನೆಲೆ ಉದಯಗಿರಿ ಸದ್ಯ ಉದ್ವಿಗ್ನ ಆಗಿರೋದು. ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟಕ್ಕೂ ಮುನ್ನ ಮೌಲ್ವಿ ಪ್ರಚೋದನಕಾರಿ ಭಾಷಣ ಮಾಡಿರೋದು. ಭಾಷಣದ ಬಳಿಕ ಮುಸ್ಲಿಂ ಯುವಕರೆಲ್ಲ ಕೆರಳಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಉದಯಗಿರಿ ಠಾಣೆ ಮೇಲೆ. ಇನ್ನು ನಮ್ಮ ಅಲ್ಲ ಜಾತಿಗೋಸ್ಕರ ಯಾವತ್ತಿಗೂ ನಾವು ಜೀವ ಪಣ ಕೊಟ್ಟು ಹೋರಾಟವನ್ನ ನಡೆಸ್ತೀವಿ, ಯಾವಾಗ್ಲೂ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಈ ಮೌಲ್ವಿ. ಇದರಿಂದ ಕೆರಳಿದಂತಹ ಮುಸ್ಲಿಂ ಯುವಕರು ಪೊಲೀಸ್ ಸ್ಟೇಷನ್ ಮೇಲೇನೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. के गैरत मुस्लिम जिंदा है, दीन पे मर मिटने का जज्बा कल भी था और आज भी है। सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं। आज मुसलमानों को हमेशा निशाना बनाया गया। सुरेश नाम का कुत्ता, सुरेश नाम का हरामी मेरे आका की शान में गुस्ताखी किया है। हुकूमत हिंद से मैं गुजारिश करता हूँ, जल्द से जल्द उसे गिरफ्तार करे और उसे फांसी की सजा दे, सजाए मौत दे। आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए। लब्बैक लब्बैक लब्बैक। मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है। वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे। ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟಕ್ಕೂ ಮುನ್ನ ಈ ಮೌಲ್ವಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತದ್ದು ಇದು. ಅಲ್ಲಿನ ಮುಸ್ಲಿಂ ಯುವಕರಿಗೆ ಅವರು ಪ್ರಚೋದನೆ ಕೊಟ್ಟರು, ನಂತರ ಯುವಕರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ವಿವಾದಾತ್ಮಕ ಪೋಸ್ಟ್ ಹಿನ್ನೆಲೆ ಉದಯಗಿರಿ ಉದ್ವಿಗ್ನ ಪರಿಸ್ಥಿತಿ ತಲುಪ್ತಲ್ಲ. ಇನ್ನು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟಕ್ಕೂ ಮುನ್ನ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ. ಕಲ್ಲು ತೂರಾಟ ನಡೆಸಿದವರ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಪೊಲೀಸರಿಗೆ ಸಹಾಯ ಮಾಡಿದ ಸ್ಥಳೀಯರ ಮೊಬೈಲ್ಗಳು. ಇನ್ನು ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ನಡೆಸಿದವರ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಪೊಲೀಸರಿಗೆ ಸ್ಥಳೀಯರ ಮೊಬೈಲ್ ಸಹಕಾರಿಯಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಕಲ್ಲು ತೂರಾಟ ಮಾಡಿದವರ ಹೆಸರು, ವಿಳಾಸವನ್ನು ಸಹ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರಿನ ಉದಯಗಿರಿ ಪೊಲೀಸರು. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಸ್ಥಳೀಯರ ಮೊಬೈಲ್ ಅನ್ನ ಆಧರಿಸಿ ಸದ್ಯ ಈಗ ಯಾರು ಆರೋಪಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅವರ ಪತ್ತೆಯನ್ನ ಹಚ್ಚಿದ್ದಾರೆ ಪೊಲೀಸರು. ಅವರ ಹೆಸರು ಹಾಗೂ ಅವರ ವಿಳಾಸವನ್ನು ಸಹ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲ್ಲು ತೂರಾಟ ನಡೆಸಿದವರ ಗುರುತು ಈಗ ಪತ್ತೆಯಾಗಿದೆ. ಕಲ್ಲು ತೂರಾಟ ಯಾರು ನಡೆಸಿದ್ರು ಅವರನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು.